ಒಂದು ತಂದೆ ತಾಯಿ ಮೋಸ ಮಾಡಿಬಿಟ್ಟು ಸುತ್ತಾಡಕ್ಕೆ ಹೋಗ್ತಾರ. ಅವ್ರಿಗೆ ನಾಳೆ ಹೆಚ್ಚು ಕಡಿಮೆ ಆದರೆ ತಂದೆ ತಾಯಿ ಮಕ್ಕಳು ಕಳ್ಕೊಂಡಿರೋ ಸಂಕಟ, ಮನೆಗೆ ಮರ್ಯಾದೆ ಹೋಗಿರೋ ಸಂಕಟ, ಇಂಥದಕ್ಕೆ ಈಗ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಿಮ್ಗೆ ನೀವು ತಿಳಿದವ್ರಿದ್ರೆ ಈಗ ಈ ಥರ ಆಗೈತಿ ಹುಡುಗಿ ಸಿಚುವೇಶನ್ಸ್. ಒಂದು ಹುಡುಗನ ಜೊತೆ ಸುತ್ತಾಡೋಕೆ ಹೋದ್ಲು, ರೇಪ್ ಮಾಡಿದ್ರು, ಕೊಲೆ ಮಾಡಿದ್ರು. ಅದು ಭಾಳ ಕೆಟ್ಟಾಗೈತಕ್ಕಿ ಜೀವನದೊಳಗೆ. ಈ ಒಂದು ವಿಷಯ ಆ ಒಂದು ಸಂಬಂಧಿಕರಾಗಿರ್ಬೋದು ಅಥವಾ ಅವ್ರ ಮನೆಯವ್ರಿಗೆ ಆಗಿರ್ಬೋದು, ಅವ್ರ ತಂದೆ ತಾಯಾರು ತಲೆ ಎತ್ತಿ ತಿರ್ಗಾಡಕ್ಕೆ ಆಕೈತ್ರಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಕ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯಕ್. ನೀವು ಇವಾಗ ನೋಡ್ತಾ ಇದ್ದೀರಿ, ನಮ್ಮ ಒಂದು ದೇಶದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಎಷ್ಟೋ ರೇಪ್ಗಳಾಗಿರ್ಬೋದು, ಮರ್ಡರ್ಸು, ಕೊಲೆ, ಮಕ್ಕಳನ್ನು ಬಿಡ್ತಾ ಇಲ್ಲ, ಚಿಕ್ಕ ಮಕ್ಕಳ ವೃದ್ಧೆಯನ್ನು ಕೂಡ ಬಿಡ್ತಾ ಇಲ್ಲ, ರೇಪ್ ಮಾಡಿ ಒಗೆಯಕತ್ತಾರ. ಸೊ ಇದಕ್ಕೆ ನಮ್ಮ ಒಂದು ಸರ್ಕಾರ, ದೇಶದ ಒಂದು ಸರ್ಕಾರ, ಕಾನೂನು ಯಾವುದೇ ರೀತಿ ಒಂದು ಕಾನೂನನ್ನು ಜಾರಿಗೆ ತಂದಿಲ್ಲ. ಪ್ರೊಟೆಸ್ಟ್ ಮಾಡಕತ್ತಾರೋ ಅವರಿಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ವೆಲ್, ಬಟ್ ಪ್ರೊಟೆಸ್ಟ್ ಮಾಡೋದು ಇಂತಹ ದುಷ್ಕರ್ಮಿ ರೇಪಿಸ್ಟ್ಗಳ ವಿರುದ್ಧ ಪ್ರೊಟೆಸ್ಟ್ ಮಾಡ್ರಿ. ನೀವು ಎಲ್ಲವೂ ಕೂಡ ಅರ್ಧಂಬರ್ಧನ ರೀ. ನಿಮ್ಮ ಕಡೆ ಯಾವುದೇ ಒಂದು ಪ್ರೊಟೆಸ್ಟ್ ತಗೊಳ್ರಿ, ಒಂದು ಸೌಜನ್ಯ ತೊಗೊಂಡ್ರಿ, ಒಂದು ಸ್ವಲ್ಪ ದಿನ ಮಾಡಿದರೆ ಬಿಟ್ರಿ. ಒಂದು ಏನು ಈಗ ನೋಡ್ರಿ, ಮೆಚ್ಚಬೇಕ್ರಿ, ಒಂದು ಲೆಕ್ಕಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಈ ಒಂದು ಕಾಕ್ರೋಚ್ ಇದಾರಲ್ಲ, ಮಾಡದೇ ಇರೋ ಒಂದು ಕೆಲಸನ ಮಾಡಿದರು. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದರು, ಆದರೆ ರಿಸೈನ್ ಮಾಡೋ ಮಟ್ಟ ಆ ಒಂದು ಪಟ್ಟ ಬಿಟ್ಟಿಲ್ಲ ಅವರು, ಆ ಒಂದು ಗಟ್ಟಿ ನಿರ್ಧಾರ ಬಿಟ್ಟಿಲ್ಲ ಅವರು. ಅದೇ ಥರ ನಮ್ಮ ದೇಶದಲ್ಲೂ, ನಮ್ಮ ಭಾರತದಲ್ಲೂ, ನಮ್ಮ ಕರ್ನಾಟಕದಲ್ಲೂ ಈ ರೀತಿ ಗಟ್ಟಿಯಾಗಿ ಕುಂದ್ರೋರು. ಕಾನೂನನ್ನು ಚೇಂಜ್ ಮಾಡಲೇಬೇಕು ಅಂತ ಹೇಳಿ ಧೈರ್ಯವಾಗಿ ಕುಂದಿರ್ಬೇಕ್ರಿ. ಅಂಥ ಒಂದು ಸಿಸ್ಟಮ್ ಬರಬೇಕು. ಆ ಒಬ್ಬ ವ್ಯಕ್ತಿ ಏನೋ ಅವನು ಟೆರರಿಸ್ಟನ್ನು ಕರೆಸ್ತಾನೋ, ಇನ್ನೊಂದು ಕರೆಸ್ತಾನೋ, ಅದನ್ನು ಸೈಡಿಗೆ ಇಡೋಣ, ಆದರೆ ಅವನಲ್ಲಿರೋ ಛಲ ಮತ್ತು ಸ್ಟೂಡೆಂಟ್ಗಳಲ್ಲಿರೋ ಒಂದು ಹುಮ್ಮಸ್ಸು ಇದಕ್ಕೆ ಬಂತು. ಇದೇ ರೇಪ್ ಆಗೋದನ್ನು ಮುಚ್ಚಕ್ಕೆ ಅಂತಹ ವ್ಯಕ್ತಿಗಳನ್ನು ಅಟ್ ದ ಸ್ಪಾಟಲ್ಲಿ ಅವ್ರನ್ನ ಕೊಲೆ ಮಾಡಿಬಿಡ್ಬೇಕು. ಅಂಥ ಒಂದು ಸಿಚುವೇಶನ್ಸ್ಗೆ ಇದನ್ನು ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು ನಾವು. ಆದರೆ ನಾವು ಒಂದು ಸ್ವಲ್ಪ ದಿನ ಮಾಡ್ತೀವಿ, ಬಿಟ್ಟು ಬಿಡ್ತೀವಿ. ಅದೇ ಹೇಳ್ತಾರಲ್ಲ, ಬಿಸಿ ಇದ್ದಾಗ ಅಷ್ಟೇ. ಅದೇ ಹೇಳ್ತಾರಲ್ಲ ಇನ್ನೊಂದು ಮಾತು, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತ. ಇದು ನಮಗೂ ಕೂಡ ಆ್ಯಡ್ ಆಗುತ್ತೆ. ಯಾಕಂತಂದರೆ ಒಂದು ಸ್ವಲ್ಪ ದಿನ ಅಷ್ಟೇ ಈ ಹೋರಾಟ, ಈ ನ್ಯಾಯ ಒದಗಿಸಿದ್ದು. ಅದಾದಮೇಲೆ ಅವ್ರ ಜೀವನಕ್ಕೆ ಅವ್ರು ವಾಪಸ್ ಹೋಗ್ಬಿಡ್ತಾರೆ ಅನ್ನೋದು ಭಾಳ ಖರೆ ಮಾತೈತಿ. ಸೊ ನಾ ಈ ವಿಷಯ ಯಾಕೆ ಹೇಳತ್ತೇನೆ ರೇಪಿಸ್ಟ್ ಬಗ್ಗೆ ಅಂತಂದ್ರೆ, ನಿಮಗೆ ಗೊತ್ತಿರೋ ವಿಚಾರನ ರೀ. ಉತ್ತರ ಪ್ರದೇಶದೊಳಗೆ ಚಿತ್ರಕೂಟೊಳಗೆ 5 ಜನ ಸೇರಿಬಿಟ್ಟು ಒಂದು 18 ವರ್ಷದ ಹುಡುಗಿಯನ್ನು ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಈ ವಿಷಯ ನಾನು ಮುಂಚೆನೇ ಹಾಕಬೇಕಾಗಿತ್ತು. ನನಗೆ ಆ ಒಂದು ಹುಡುಗಿಯ ಮೇಲೆ ಬ್ಯಾಡ್ ಒಪಿನಿಯನ್ನು ಬಂದಿದ್ದುಂಟು, ಗುಡ್ ಒಪಿನಿಯನ್ನು ಬಂದಿದ್ದುಂಟು. ಸೊ ಬ್ಯಾಡ್ ಒಪಿನಿಯನ್ ಏನಂತ ಹೇಳ್ತೀನಿ ರೀ. ಫಸ್ಟ್, ಆ ಒಂದು ಹುಡುಗಿ ಅಲ್ಲಿ ಯಾಕೆ ಹೋದ್ಲು? ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ಲ, ಅಥವಾ ಯಾರನ್ನ ಕರೆದ್ರಂತ ಹೋದ್ಲು, ಅಥವಾ ಅವಳು ಪ್ರಾಸ್ಟಿಟ್ಯೂಟ ಅಂಥೇಳಿ ನನಗೆ 1000 ಪ್ರಶ್ನೆಗಳು ಬಂತು. ಸೊ ಇದಕ್ಕೆ ನನಗೆ ಉತ್ತರ ಇಲ್ದಿದ್ದಕ್ಕೆ, ನಾನು ಕ್ಲಾರಿಟಿ ಇಲ್ದಿದ್ದಕ್ಕೆ ಯಾವುದೂ ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡಲ್ಲ. ಇನ್ನು ಗುಡ್ ಅಂತ ಏನಪ್ಪ ಅಂತಂದ್ರೆ, ಆ ಹುಡುಗರು ಈ ಒಂದು ಹುಡುಗಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಾರು ಅಂಥೇಳಿ. ಸೊ 1000 ಪ್ರಶ್ನೆಗಳು ಆ ಒಂದು ಹುಡುಗಿ ಮೇಲೆ ಇತ್ತು. ಸೊ ನನಗೆ ಈ ಒಂದು ಹುಡುಗಿ ಬಗ್ಗೆ ಇವಾಗ ಕ್ಲಾರಿಟಿ ಸಿಕ್ಕೈತಿ. ಸೊ ನಾನು ಅದಕ್ಕೆ ಈ ವಿಡಿಯೋ ಇವತ್ತು ಮಾಡಾಕತ್ತೀನಿ. ಸೊ ಈ ಒಂದು ವಿಷಯ ಏನಪ್ಪ ಅಂತಂದ್ರೆ, ಈ ಹುಡುಗಿ ಏನಪ್ಪ ಆದಾಳು, ಈ ಒಂದು ಹುಡುಗಿ ಹೆಸರು, ಆ ಒಂದು ಹುಡುಗನ ಹೆಸರು ರಿವೀಲ್ ಮಾಡಿಲ್ಲ. ಜಸ್ಟ್ ಈ ಹುಡುಗಿ ಯಾಕಲ್ಲಿ ಹೋದ್ಲು, ಎದಕ್ಕೆ, ಏನು ಮಾಡ್ತಿದ್ಲು, ಯಾಕೆ ಸಡನ್ಲಿ ಆ ಹುಡುಗರು ಹಿಡಿದ್ರು, ಆ ಒಂದು ಕಂಪ್ಲೀಟ್ ವಿಡಿಯೋ ಏನೈತಲ್ಲ ನಿಮ್ಮ ಕಣ್ಣು ಮುಂದೆ ನಾನು ತೆರೆದಿಡಕ್ಕೆ ಪ್ರಯತ್ನ ಪಡ್ತೇನೆ. ನೋಡ್ರಿ, ಈ ಹುಡುಗಿ ತನ್ನ ಪ್ರಿಯಕರನ ಸಲುವಾಗಿ ಆ ಒಂದು ಫಾರೆಸ್ಟ್ ಒಳಗೆ ಹೋಗ್ತಾಳಿಕೆ. ಆ ಫಾರೆಸ್ಟ್ ನೇಮು ದೇವನಾಂಗ ಅಂಥೇಳಿ ಆ ಒಂದು ಅರಣ್ಯದ ಹೆಸರದ ಆ ಒಂದು ಫಾರೆಸ್ಟ್ ಏರಿಯಾ ಉತ್ತರ ಪ್ರದೇಶದೊಳಗೆ ಚಿತ್ರಕೂಟದಲ್ಲಿರುವ ಒಂದು ಫಾರೆಸ್ಟ್ ಅದ. ಸೊ ಹೋಗ್ತಾಳು. 5 ಜನ ಹುಡುಗರು ಇರ್ತಾರಲ್ಲ, ಅಲ್ಲಿ ನಾರ್ಮಲ್ ಆಗಿ ಅಡ್ಡಾಡೋರು ಅಥವಾ ಕೆಲಸಗಾರರು ಇನ್ನಿತರು ಯಾವುದಂತ ಕ್ಲಿಯರ್ ಮಾಡಿಲ್ಲ ಅವರು. ಸೊ ಆ ಹುಡುಗರು ಈ ಒಂದು ಲವರ್ಸನ್ನು, ಕಪಲ್ಸನ್ನು ಫಾಲೋ ಮಾಡಿದ್ರು. ಸೊ ಫಾಲೋ ಮಾಡಿದ್ದು ಒಂದು ಇದ್ರೊಳಗೆ ಯಾರೂ ಇರದೇ ಇರೋ ಪ್ರದೇಶದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಫಸ್ಟು ಈ ಹುಡುಗನ ನಿಲ್ಲಿಸ್ಬಿಟ್ಟು, ನಾವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ನೋಡ್ಕೊಳ್ಳೋ ಅಧಿಕಾರಿಗಳು ಅಂತ ಹೇಳಿಬಿಟ್ಟು, ಅಂದರೆ ಗಾರ್ಡ್ಸ್ ಅಂತ ಹೇಳಿಬಿಟ್ಟು ಆ ಒಂದು ಹುಡುಗಿಗೆ ಹೆದರ್ಸಾರವ್ರು. ಸೊ ಹೆದರಿಸ್ಬಿಟ್ಟು ಆ ಒಂದು ಹುಡುಗನ ಹತ್ರ
ಬಹಳ ಅವಾಚ್ಯ ಶಬ್ದಗಳನ್ನು ಮಾತಾಡೋದಾಗಿರ್ಬೋದು, ಒಂಥರ ಕೆಟ್ಟ ರೀತಿ ವರ್ತನೆ ಮಾಡೋದಾಗಿರ್ಬೋದು ಮಾಡಕತ್ತಾರ. ಸೊ ಅಂಥ ಒಂದು ಸಂದರ್ಭದೊಳಗೆ ಆ ಒಂದು ಹುಡುಗಿಗೆ ಏನು ಮಾಡ್ತಾರ್ರಿ ಇವರು, ಕೈ ಕಾಲು ಕಟ್ ಹಾಕಿ ಕುಂದಿರ್ಸ್ಬಿಡ್ತಾರೆ ಇವಂಗ. ಆ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು, ನೀನು ನನ್ನ ಮಾತು ಕೇಳಲಿಲ್ಲ ಅಂತಂದ್ರೆ ನಿನ್ನ ವಿಡಿಯೋ ನಾನು ಲೀಕ್ ಮಾಡಿಬಿಡ್ತೇನೆ, ನಿಮ್ಮ ಪೇರೆಂಟ್ಸಿಗೆ ಗೊತ್ತಾಗೋಂಗೆ ಮಾಡ್ತೀನಿ, ಎಲ್ಲರಿಗೂ ಗೊತ್ತಾಗೋಂಗೆ ಮಾಡ್ತೀನಿ ಅಂಥೇಳಿ ಅವ ಹೆದರಿಸ್ತಾರಲ್ಲಿ. ಹೆದರಿಸ್ಬಿಟ್ಟು ಆ ಹುಡುಗಿಗೆ ಅತ್ಯಾಚಾರ ಮಾಡ್ತಾರ್ರಿ. ಅತ್ಯಾಚಾರ ಮಾಡೋದಲ್ಲದೆ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ತಾರ್ರಿ ಅವರು. ಇಷ್ಟು ನಾಲಾಯಕ್ ಬೇವರ್ಸಿಗಳಿದಾರಪ್ಪ ಅಂತಂದ್ರೆ ಇಂಥವ್ರನ್ನ ಫಸ್ಟು ಕಂಡಲ್ಲಿ ಕೊಚ್ಚ ಹಾಕಿ ಸಾಯಿಸ್ಬೇಕ್ರಿ. ಆ ಹುಡುಗಿ ಬೇಡ್ಕೊಂಡು ರೀ, ಪಾಪ ನನ್ನ ಬಿಟ್ಬಿಡ್ರಿ ಅಣ್ಣ, ಭಯ ಭಯ ಅಂತ ಹೇಳಿಬಿಟ್ಟು, ಭಯ ಅನ್ನೋ ಪದಕ್ಕೂ ಅರ್ಥ ಇಲ್ಲ ಈ ಬೇವರ್ಸಿಗಳಿಗೆ. ನರ್ಕದಲ್ಲೇ ಇವ್ರನ್ನ ಹೇಳ್ತೀವಲ್ಲ, ಇವ್ರನ್ನ ಸಡನ್ಲಿ ಸಾಯಿಸ್ಬಾರ್ದು, ಇವ್ರನ್ನ ನರ 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 ಅಂತ ನರಳಿಸಿ ಇವ್ರನ್ನ ಸಾಯಿಸ್ಬೇಕು. ಅಂದಾಗ್ಲೇ ಗೊತ್ತಾಗೋದು ಇವ್ರಿಗೆ. ಆ ಹುಡುಗಿ ಎಷ್ಟು ಬೇಡ್ಕೋತೈತ್ರಿ ಪಾಪ. ಅಷ್ಟು ಕನಿಕರ ಬರಂಗಿಲ್ಲ. ಸುಮ್ಮನಿರು ನೀ ಹಿಂಗೆ ಮಾಡತ್ತ, ನಾನು ಲೀಕ್ ಮಾಡ್ತೀನಿ ವಿಡಿಯೋ ಅಂತ ಹೇಳಿ ಅಲ್ಲಿ ಒಬ್ಬ ಯಾವನೋ ವಿಡಿಯೋ ಮಾಡ್ತಾ ಇದ್ದಾನೆ. ಇಲ್ಲಿ 4 ಜನ ನಿಂತ್ಕೊಂಡು ಆ ಹುಡುಗಿ ಮೇಲೆ ಬೀಳೋದು, ಆ ಹುಡುಗಿಗೆ ಹೊಡೆಯೋದು, ಆ ಹುಡುಗಿ ಮುಖದಲ್ಲಿ ಭಯ ಅನ್ನೋದು ಎದ್ದು ಕಾಣಾಗತ್ತೈತಿ, ಮಾಡಿದ ತಪ್ಪು ಎದ್ದು ಕಾಣಾಗತ್ತೈತಿ. ಯಾಕೆ ನಾ ತಪ್ಪನತ್ತೇನಂತ ಹೇಳಿ ಕೇಳ್ರಿ. ಆ ಒಂದು ಹುಡುಗಿ ಫಸ್ಟ್ ಆಫ್ ಆಲ್ ಆ ಒಂದು ಹುಡುಗನ ಜೊತೆ ಆ ಒಂದು ಫಾರೆಸ್ಟಿಗೆ ಹೋಗಿದ್ದೆ ತಪ್ಪು. ತಂದೆ ತಾಯಿ ಮನೆಯಲ್ಲಿ ಮಕ್ಕಳನ್ನ ಓದಕ್ಕೆ ಕಳಿಸ್ತಾರೆ ಹೊರತು ಯಾವುದೋ ಜೊತೆ ಸುತ್ತಾಡಕ್ಕೆ ಕಳ್ಸಂಗಿಲ್ಲ. ಮಕ್ಕಳು ಓದಲಿ, ಒಂದು ಒಳ್ಳೆ ಅಚೀವ್ ಮಾಡಲಿ, ಒಂದು ದಂಡಿಗೆ ಹತ್ತಲಿ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಏನೇನೆಲ್ಲ ಕೊಡಿಸಿ ಏನೇನೆಲ್ಲ ಮಾಡಿಸಿ ಅಷ್ಟು ಕಷ್ಟಪಟ್ಟು ಜೀವನ ಸಾಕ್ತಾ ಇರೋ ತಂದೆ ತಾಯಿ ಮಕ್ಕಳು ಯಾವುದೋ ಜೊತೆ ಫಾರೆಸ್ಟಿಗೆ ಹೋದ್ನೆ, ಆ ಫಾರೆಸ್ಟ್ ಒಳಗೆ ಯಾವನೋ ರೇಪ್ ಮಾಡಿದ, ಆ ರೇಪ್ ಮಾಡಿ ಕೊಲೆ ಮಾಡ್ದ ಅಂತ ಹೇಳ್ಬಿಟ್ಟು ಒಂದು ಕಡೆ ಆ ಹುಡುಗಿಗೆ ಅನ್ಯಾಯ ಆಗೈತಂತೂ ಖರೆ ಐತಿ. ಆದ್ರೆ ಆ ಹುಡುಗಿ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ರೀ? ಆ ಹುಡುಗಿನೂ ಮಾಡಿದ್ದು ತಪ್ಪೇ ಅಷ್ಟು. ಆದರೆ ಅವಳು ಸಾವು ಆಗಬಾರ್ದಾಗಿತ್ತು. ಆಯಿತು, ಇವಾಗ ನೋಡ್ರಿ, ಎರಡೂ ಕಡೆ ವಿಚಾರ ಮಾಡಬೇಕಾಗುತ್ತ. ಆ ರೇಪಿಸ್ಟ್ಗಳು ಸರಿನಾ ಸರಿ ಇಲ್ಲ, ಅವರಂತೂ ಮಾಡಿದ್ದು ತಪ್ಪೇ ತಪ್ಪು. ಅವ್ರಿಗಂತೂ ಇಷ್ಟು ಕೆಟ್ಟ ರೀತಿ ಶಿಕ್ಷೆ ಕೊಡಬೇಕಂದ್ರೆ ನರಳಿ ನರ್ದಾಗೂ ನರಕ ಕಾಣಬೇಕು ಅವರು, ಹಾಗೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ಆದರೆ ಈ ಹುಡುಗಿ ತನ್ನ ಪ್ರಿಯಕರನಿಗೋಸ್ಕರ ಅಲ್ಲಿ ಮಠ ಹೋಗಿದ್ದಾಳೆ. ಅಷ್ಟಿದ್ರೆ ಓದಲಿ, ಚೆನ್ನಾಗಿ ಓದಿ ಒಂದು ಅಚೀವ್ ಮಾಡಲಿ, ಒಂದು ಏಜಿಗೆ ಬಂದಾಗ ಮನೇಲಿ ಹೇಳಿ ಒಪ್ಪಿಸ್ಲಿ. ಈ ಥರ ಫೈಟ್ ಮಾಡಬೇಕು, ಈ ಥರ ಸ್ಟ್ರಗಲ್ ಮಾಡಬೇಕು. ಆಯ್ತುಪ್ಪ, ಯಾರಿಗೂ ಗೊತ್ತಿಲ್ದಂಗೆ ಲವ್ ಮಾಡ್ತಾ ಇದ್ದಾರೆ ಅಂತಂದರೆ ಆಬ್ವಿಯಸ್ಲಿ ರೀ ಒಂದು ದೇವಸ್ಥಾನ ಅನ್ನೋದಿರ್ತದೆ. ಅದನ್ನು ಬಿಟ್ಟು ಇಂಥ ಕಾಡುಗಳಲ್ಲಿ ಸುತ್ತಾಡೋ ಅವಶ್ಯಕತೆ ಆದರೂ ಏನಿರ್ತದೆ? ಇವಾಗ ತಂದೆ ತಾಯಿಗೆ ಮಗಳು ಸತ್ತಾಳು ಅನ್ನೋ ಚಿಂತೆನೂ ಐತಿ, ಮಗಳು ನನ್ನ ಮರ್ಯಾದೆ ಕಳೆದು ಅನ್ನೋ ಚಿಂತೆನೂ ಐತಿ. ಈ ಥರ ಮಾತು ಯಾರೂ ಹೇಳಿಲ್ಲ ರೀ ಯಾವ ವಿಡಿಯೋದೊಳಗೂ. ಎಲ್ಲರೂ ಪಾಪ ಆ ಹುಡುಗಿಗೆ, ಹೌದ್ರಿ ಆ ಹುಡುಗಿಗಾಗಿದ್ದು ಖರೆ ಪಾಪ ಹಾಗಂತ ಹೇಳಿಬಿಟ್ಟು ಅವಳು ಕೂಡ ಮಾಡಿರೋ ತಪ್ಪೇ ರೀ. ಆ ಹುಡುಗಿನ ನಾನು ಸಾವಿನಲ್ಲಿ ಸಮರ್ಥನೆ ಮಾಡ್ಕೋಬೋದು ಹೊರತು ಅವಳು ಮಾಡ್ತಿರೋ ರೀತಿನ ಯಾವತ್ತೂ ನಾ ಸಮರ್ಥನೆ ಮಾಡ್ಕೊಂಗಿಲ್ಲ. ಅವಳು ಸಾವು ನಿಜವಾಗ್ಲೂ ಪಾಪನೇ, ಆದರೆ ಅವಳು ಪಾಪದವಳಲ್ಲ. ಆ ಹುಡುಗರು ಅಷ್ಟು ದುಷ್ಕರ್ಮದಿಂದ ಆ ಒಂದು ಹುಡುಗಿನ ಕೊಲೆ ಮಾಡ್ತಾರೆ. ಆ ಹುಡುಗಿ ಸಾವಾಗೈತೆ, ಆ ಹುಡುಗಿಗೆ ರೇಪ್ ಮಾಡ್ಯಾರ, ಅದಕ್ಕೆ ನಾ ವಿಷಾದನೀಯ ಸಲ್ಲಿಸ್ತೀನಿ ರೀ. ಆದರೆ ಆ ಹುಡುಗಿ ತಂದೆ ತಾಯಿಯ ನಂಬಿಕೆಯನ್ನು ಹಾಳು ಮಾಡಿಬಿಟ್ಟು ಅಂತಹ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗೋ ಅವಕಾಶ ಏನಾದರೂ ಏನಿತ್ತು, ಅಂತಹದ್ದೇನು ಬಂದಿತ್ತು? ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಹೌದ್ರಿ ಹಂಗಂತ ಹೇಳ್ಬಿಟ್ಟು ಆ ಹುಡುಗಿ ಮಾಡಿ ಸರಿ ಏನಲ್ಲ. ಅಲ್ಲಿ ಹೋಗಿದ್ದು ಫಸ್ಟ್ ಆಫ್ ಆಲ್ ದೊಡ್ಡ ತಪ್ಪದು. ಅಂತಹ ಪ್ಲೇಸಿಗೆ ಹೋಗಿದ್ದು ದೊಡ್ಡ ತಪ್ಪು. ಪ್ರೀತಿ ಮಾಡಲ್ವಾ? ಯಾರು ಮಾಡಲ್ವಾ? ಪ್ರೀತಿ ಮಾಡೇ ಮಾಡ್ತಾರೆ. ಎಲ್ಲಿ ಮೀಟ್ ಆಗಬೇಕು? ಒಂದು ದೇವಸ್ಥಾನ ಆಗಿರ್ಬೋದು, ಅಥವಾ ಅವ್ರ ಮನೇಲಾಗಿರ್ಬೋದು, ಫ್ರೆಂಡ್ಸ್ ಜೊತೆ, ಇದಕ್ಕಂತ ಅದನ್ನು ಬಿಟ್ಟು ಕಾಡಲ್ಲಿ ಹೋದ್ನೆ, ಪೊದೆಯಲ್ಲಿ ಹೋದ್ನೆ, ಏನಿದು ನ್ಯೂ ಸೆನ್ಸ್? ಅಷ್ಟು ಕಾಮನ್ ಸೆನ್ಸ್ ಅನ್ನೋದಿರಂಗಿಲ್ಲ.
ಅದು ಏಜ್ ಏನ್ರಿ ಅವಳದು, ಚಿಕ್ಕ ಏಜ್, ಓದಕ್ಕಂತ ಕಳ್ಸಿರ್ತಾರೆ. ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಾ ಈ ಒಂದು ಹುಡುಗಿದಂತಾನೆ ಹೇಳ್ತಾ ಇಲ್ಲ ರೀ. ಇಷ್ಟಾಗಿ ನೀವು ಸಿಟ್ಟಾಗಿರಿ. ಪಾಪ ಹುಡುಗಿ ಸಾವಿನ ಬಗ್ಗೆ ಮಾತಾಡೋದು ಬಿಟ್ಟು ನೀವು ನೋಡಿದ್ರೆ ಅಕ್ಕಿಗೆ ಒಳ್ಳೆಪ್ಪ ತಿರುಗಿ ಬೆಳಗತ್ತಿರಲ್ಲ ಅಂತ ನೀವು ಪ್ರಶ್ನೆ ಮಾಡ್ಬೋದು. ನೋಡ್ರಿ, ನಾವಿಡೋ ಒಂದು ಹೆಜ್ಜೆ ಅದು ಸಾವಿಗೆ ಈಡಾಗ್ತಿತ್ತೋ ಅಥವಾ ನಮ್ಮ ಗೆಲುವಿಗೆ ಈಡಾಗಿತ್ತೋ ಗೊತ್ತಿಲ್ಲ. ಆದರೆ ನಾವಿಡೋ ಹೆಜ್ಜೆ ನಮಗೆ ಫಸ್ಟ್ ಸರಿ ಅನ್ನಿಸ್ಬೇಕು. ಅದನ್ನು ಬಿಟ್ಟು ನಮ್ಮ ಮನಸ್ಸಲ್ಲಿ ಚಂಚಲತೆನ ಇಟ್ಕೊಂಡ್ಬಿಟ್ಟು ನಾವು ಹೆಜ್ಜೆ ಇಟ್ಟರೆ ಇದೇ ರೀತಿ ಅವಘಡ ಆಗ್ತಾವ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲೂ ಪ್ರತಿಯೊಬ್ಬರ ತಲೆಯೊಳಗೂ ಹೋಗಿಸ್ರಿ. ನಾವು ಇಡೋ ಪ್ರತಿಯೊಂದು ಹೆಜ್ಜೆ 100 ಸಲ ಯೋಚನೆ ಮಾಡ್ಬೇಕ್ರಿ. 100 ಸಲ ಯೋಚನೆ ಮಾಡೋ ಟೈಮ್ ಇಲ್ರಿ ಅಂತಂದ್ರೆ ಬಿಟ್ಟು ಬಿಡ್ರಿ ಅಷ್ಟೇ. ನಿಮ್ಮ ಜೀವನ ನಿಮ್ಮ ಕೈಯಾಗ ಐತಿ. ಮತ್ತು ಇನ್ನೊಂದು, ಇವಾಗಿನ ಜನ್ರೇಷನ್ ಈ ಲಾಸ್ಟ್ 2000 ಅಬೌವ್ ಮಕ್ಕಳು ಏನು ಹುಟ್ಟಾರಪ್ಪ, ಮಕ್ಕಳಲ್ರಿ ಇವರು, ಮಕ್ಕಳಲ್ರಿ ಇವರು ಖರೇನು. ಇಂತಹ ಮಕ್ಕಳಿದಾರ್ರಿ. ಒಂದು 8th ಒಂದು 9th ಪಾಸ್ ಆದ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಎಲ್ಲ ವಿಷಯದ ಬಗ್ಗೆನೂ ಗೊತ್ತ್ರಿ ಇವ್ರಿಗೆ. ಇಂತಹ ನಿಜ ಹೇಳ್ತೀನಿ, 4 ಬೇವರ್ಸಿಗಳ್ರಿ ಇವರು. ಈಗಿನ ಮಕ್ಕಳು ಇರ್ತಾವಲ್ಲ, ಮುಂಚೆ ಮಕ್ಕಳಂದ್ರೆ ದೇವ್ರಂತಿದ್ರು. ಇವಾಗಿನ ಮಕ್ಕಳು ನಿಜವಾಗ್ಲೂ ದೇವರಲ್ಲ, ಅವರು ದೆವ್ಗಳವರು. ಏನ್ರಿ, ಒಂದು ತಂದೆ ತಾಯಿ ಮೇಲೆ ಕನಿಕರ ಇರಂಗಿಲ್ಲ. ಏನು ವಿಷಯಕ್ಕೆ ಬಂದಿದ್ದೀನಿ ಆ ವಿಷಯ ಮಾತಾಡಂಗಿಲ್ಲ. ಓದಕ್ಕಂತ ಬೇರೆ ಊರಿಗೆ ಕಳ್ಸಿರ್ತಾರೆ, ಆ ಕೆಲಸನೂ ನೆಟ್ಟಗೆ ಮಾಡಂಗಿಲ್ಲ. ಅಲ್ಲಿ ಹೋದ್ನೆ ಇಲ್ಲಿ ಹೋದ್ನೆ ಅಲ್ಲಿ ಕೊಲೆ ಮಾಡ್ಕೊಂಡು ಮತ್ತು ಹೀಗೆಲ್ಲ ಮಾಡಿದರೆ ಎಲ್ರಿ ಅದು ಬಿಡಬೇಕು? ಒಂದು ತಂದೆ ತಾಯಿ ಮೋಸ ಮಾಡಿಬಿಟ್ಟು ಸುತ್ತಾಡಕ್ಕೆ ಹೋಗ್ತಾರ. ಅವ್ರಿಗೆ ನಾಳೆ ಹೆಚ್ಚು ಕಡಿಮೆ ಆದರೆ ತಂದೆ ತಾಯಿ ಮಕ್ಕಳು ಕಳ್ಕೊಂಡಿರೋ ಸಂಕಟ, ಮನೆಗೆ ಮರ್ಯಾದೆ ಹೋಗಿರೋ ಸಂಕಟ, ಇಂಥದಕ್ಕೆ ಈಗ ಒಂದು ಮಾತು ಹೇಳ್ತೀನಿ ಕೇಳ್ರಿ ನಿಮ್ಗೆ. ನೀವು ತಿಳಿದವ್ರಿದ್ರೆ, ಈಗ ಈ ಥರ ಆಗೈತಿ ಹುಡುಗಿ ಸಿಚುವೇಶನ್ಸ್. ಒಂದು ಹುಡುಗನ ಜೊತೆ ಸುತ್ತಾಡೋಕೆ ಹೋದ್ಲು, ರೇಪ್ ಮಾಡಿದ್ರು, ಕೊಲೆ ಮಾಡಿದ್ರು. ಅದು ಭಾಳ ಕೆಟ್ಟಾಗೈತಕ್ಕಿ ಜೀವನದೊಳಗೆ. ಈ ಒಂದು ವಿಷಯ ಆ ಒಂದು ಸಂಬಂಧಿಕರಾಗಿರ್ಬೋದು ಅಥವಾ ಅವ್ರ ಮನೆಯವ್ರಿಗೆ ಆಗಿರ್ಬೋದು, ಅವ್ರ ತಂದೆ ತಾಯಿಯರು ತಲೆ ಎತ್ತಿ ತಿರ್ಗಾಡಕ್ಕೆ ಆಕೈತ್ರಿ. ಜೀವನ ಪರ್ಯಂತ ತಂದೆ ತಾಯಿಗೆ ಅನ್ನಲಾರ್ದ ಮಾತಂತಾರೆ. ಇಂಥ ಮಗಳಿದ್ಲು, ಯಾವ್ದೋ ಜೊತೆ ಹೋಗಿದ್ಲು, ರೇಪ್ ಮಾಡಿಸ್ಕೊಂಡು ಸತ್ಲು. ಇಂಥದಕ್ಕೆ ಯಾಕೆ ಹೇಳ್ಬೇಕಂತೇಳಿ ನಮ್ಮ ಮಾತು ಹೇಳ್ತಾರೆ. ಇದೇ ಹೇಳ್ತೇವಲ್ರಿ ನಾವು. ಹೇಳ್ಬೋದು ಅವ್ರ ಮಾತು ಯಾಕೆ ಕೇಳ್ಬೋದು, ಇವ್ರ ಮಾತು ಯಾಕೆ ಕೇಳ್ಬೋದು? ನಾವು ಬದುಕ್ತಾ ಇರೋ ಸಮಾಜದೊಳಗೆ ರೀ, ನಾವು ಬದುಕ್ತಾ ಇರೋ ಸಮಾಜ ಐತಲ್ಲ, ಹರಾಮ್ ಸಾಲ ಐತಿದು, ಹರಾಮಿ ರೀ ಇದು. ಇಷ್ಟಿಷ್ಟು ಎಲ್ಲಿ ಸಿಗತೈತಿ, ಎಲ್ಲಿ ನಮ್ಮನ್ನು ನುಂಗಿ ನೀರು ಕುಡಿಬೇಕಂತ ಹೇಳಿ ಚಲೋ ಕಲ್ತೈತಿದೆ. ನಾವು ಪ್ರತಿಯೊಂದು ಹೆಜ್ಜೆ ಇಡೋದು ಸಮಾಜದೊಳಗನ. ಸೊ ನೋಡ್ಕೊಂಡು ಜಾಗೃತಿಯಿಂದ ಇಡ್ರಿ. ಸೊ ಈ ಒಂದು ಹುಡುಗಿ ಸತ್ತಿದ್ದಕ್ಕೆ ಅಲ್ಲಿ ಪ್ರೊಟೆಸ್ಟ್ ಮಾಡತ್ತಾರ, ಹುಡುಗಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ. उस लड़की को जब उस लड़की की आवाज आई, 13 साल की बच्ची थी वो, कोई उम्र नाबालिग थी वो लड़की, उसका रेप किया गया। और उसके वहाँ के सीएम ने क्या बोला कि अगर आपका रेप हो रहा है तो उस आपको रेप को एंजॉय करो, आपको रेप एंजॉय करना चाहिए। ये हमारी लड़की की मर्यादा है। ये है मोदी की सरकार, ये होता है मोदी की। ಹೌದ್ರಿ, ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಆ ಒಂದು ಹುಡುಗರಿಗೆ ಕೊಲೆ ಮಾಡಲಿ, ನರ್ಕದಲ್ಲೂ ನರ್ಕ ತೋರಿಸ್ಲಿ ಅವರಿಗೆ. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಮೋದಿಯವರಿಗೆ ಬೈತಾ ಇದ್ದಾರೆ. ನಮ್ಮ ಮತ್ತೆ ಹೊಳ್ಳಪಸ್ ಇಲ್ಲಿ ರಾಜಕೀಯ ತೊಗೊಂಬಂದು ಅನ್ನಕ್ಕೆ ಹೋಗ್ಬೇಡ್ರಿ. ಮೋದಿಯವರಿಗೆ ಬೈಯುವಂಥ ಅವಶ್ಯಕತೆ ಇರಂಗಿಲ್ಲ ಇಲ್ಲಿ. ಯಾಕಂತಂದ್ರೆ ಆ ಹುಡುಗಿ ಕೇಸೇ ಬೇರೆ, ಈ ಒಂದು ಹುಡುಗ ಹೇಳೋದೇ ಬೇರೆ ರೀ. ಮೋದಿಯವರು ಒಂದು ಒಳ್ಳೆ ದಾರಿಲಿ ನಡೀಪ ಅಂತಂದು ಎಲ್ಲ ಫೆಸಿಲಿಟಿ ಕೊಟ್ಟಾರ. ಏನೋ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಹೇಳಿದಾರೆ. ಇದು ಯಾರ ಕಣ್ಣಿಗೂ ಕಾಣಲ್ಲ. ಬೇಟಿ ಓದಿದ್ದು ಆಯಿತು, ಅದೇ ಬೇಟಿ ಹೊಳ್ಳಪಸು ನಾಲೆಜ್ ತಿಳಿದಿದ್ದು ಐತಿ, ಜ್ಞಾನ ತಿಳಿದೈತಿ. ಸೊ ಅಂಥ ಬೇಟಿನ ಈಗ ಈ ಥರ ಕೆಲಸ ಮಾಡಾಕತ್ತಾರಪ್ಪ ಅಂತಂದ್ರೆ ಯಾರಿಗೇನು ಮಾಡೋಕ್ಕಾಕೈತ್ರಿ? ಅದೇ ಹೇಳ್ತಾರಲ್ಲ, ಹಣೆ ಬರೋದೊಳಗೆ ಯಾವಾಗ ನಿನಗೆ ಹಣ ಹೊರತೈತೆ ಅಂತ ಹೇಳಿ ನಿನಗೆ ಗೊತ್ತಿಲ್ಲಪ್ಪ ಅಂತ ಅಂದಾಗ ನಾವೀಗ ಮಾತಾಡೋ ಕೆಲವೊಂದು ಟೈಮ್ ವೇಸ್ಟ್ ಅನ್ನಿಸ್ತೈತಿ. ಸೊ ಇದ್ರಿ ಉತ್ತರ ಪ್ರದೇಶದೊಳಗೆ ಆಗಿರೋ ಒಂದು ಘಟನೆ. ಈ ಒಂದು ಹುಡುಗ ಸಿಕ್ಕಾರ. ಈ ಹುಡುಗ ಸಿಕ್ಕಿದ್ದಕ್ಕೆ ಇಷ್ಟು ರೀ ಎಷ್ಟು ಕೆಟ್ಟ ರೀತಿಯಿಂದ ಇವರಿಗೆ ಮಾಡತ್ತಾರಪ್ಪ ಅಂತಂದ್ರೆ ನಿಮಗೆ ವಿಡಿಯೋ ಹಾಕ್ತೇನೆ ನೋಡ್ರಿ ಅದನ್ನ. ನಿಜ ಈ ರೀತಿ ಮಾಡಬೇಕ್ರಿ. ಇಂತಹ ಬೇವರ್ಸಿಗೆ, ಇಂತಹ ನಾಲಾಯಕ್ ಸುಳೆ ಮಕ್ಕಳಿಗೆ ಈ ರೀತಿ ಮಾಡಲೇಬೇಕ್ರಿ. ಅಲ್ಲಿ ಮಠ ಈ ರೇಪಿಸ್ಟ್ಗಳು ಮುಂಡೆ ಮಕ್ಕಳು ಬೇಗ ಸಾಯಂಗಿಲ್ರಿ ಇವರು. ಯಾಕಂತಂದ್ರೆ ಎಂತಹ ಹೆಣ್ಣು ಮಕ್ಕಳು ಕೂಡ ಇದಾಗ್ತಾರೆ. ಇವಾಗ ಒಂದು ಹುಡುಗಿನ ಎಲ್ಲಿ ರಾಜಸ್ಥಾನದಲ್ಲಿ 13 ವರ್ಷ 12 ವರ್ಷದ ಹುಡುಗಿನ
ಮನೆಗೆ ಹೋಗ್ಬೇಕಂತ ಹೇಳಿ ಆಟೋದವ ಒಂದು ಲಾಡ್ಜಿಗೆ ಸೇಲ್ ಮಾಡಿ ಆ ಒಂದು ಹುಡುಗಿನ ಒಂದು 4-5 ಲಾಡ್ಜಿಗೆ ಸಪ್ಲೈ ಮಾಡಿದ್ರು, ಒಂದು ಊಟ ಸಪ್ಲೈ ಮಾಡ್ದಂಗೆ. ಅದು ಭಾಳ ಅಂದ್ರೆ ಭಾಳ ಕೆಟ್ಟದ್ರಿ. ಮನೆಗೆ ಹೋಗ್ತೀನಿ ಅಂತ ಹೇಳಿ ಆಟೋ ಹತ್ತಿದ್ದ ಆ ಬೋಳೆ ಮಗ ಮಾಡಿದ ಕೆಲಸ ರೀ ಅದು. ಅದಕ್ಕೆ ನಿಜವಾಗ್ಲೂ ರೀ. ಆದರೆ ಈ ಒಂದು ಹುಡುಗಿ ಈ ಕಡೆ ಈಕಿಗಾಗಿದ್ದು ಅನ್ಯಾಯ ಹೌದ್ರಿ, ಆದರೆ ಈಕಿನೂ ಕೂಡ ದಾರಿ ತಪ್ಪಾಡ್ರಿ. ಸೊ ಎಲ್ಲವೂ ನೋಡಿದರೆ ಅದೇ ಹೇಳ್ತಾರಲ್ಲ, ನಾವು ಮಾಡಿದ್ದನ್ನು ಮಾರಾಯ ಅಂತೇಳಿ ಆ ಲೆಕ್ಕಕ್ಕೆ ಬರ್ತದೆ. ಬಟ್ ನಿಜವಾಗ್ಲೂ ಆಕೆ ಈ ರೀತಿ ಆಗಬಾರ್ದಾಗಿತ್ತು. ಸೊ ಇದಕ್ಕೆ ನಾ ಭಾಳ ಬೇಜಾರಾಗುತ್ತೆ ಆ ಒಂದು ಹುಡುಗಿ ನೆನೆಸ್ಕೊಡ್ರೆ. ಯಾಕಂದ್ರೆ ಆ ಒಂದು ವಿಡಿಯೋ ನೋಡ್ತೀನಲ್ಲ ನಾನು, ತುಂಬ ಬೇಜಾರಾಗುತ್ತೆ. ಈ ರೀತಿ ಆಗಬಾರ್ದಾಗಿತ್ತು ಈ ಒಂದು ಹುಡುಗಿಗೂ ಅಂತ ಹೇಳಿಬಿಟ್ಟು. ಬಟ್ ಏನು ಮಾಡೋಕೆ ಆಗಂಗಿಲ್ಲ ರೀ. ಕೆಲವೊಂದು ಟೈಮ್ ಅನ್ನಿಸ್ತದಲ್ಲ, ಹಣೆ ಬರಹ ಈಗ ಐತಪ್ಪ ನಿನ್ನ ಹೆಣ ಹೊರೋದಂತಂದ್ರೆ ಹೊರಲೇಬೇಕಾಗತ್ತೆ ನಮ್ಮದು. ಸೊ ಆ ಒಂದು ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗಲಿ. ಬಟ್ ಆದಷ್ಟು ಎಲ್ಲ ಹೆಣ್ಮಕ್ಳು ಸೆಕ್ಯೂರ್ ಆಗಿರ್ರಿ. ಯಾಕಂತಂದ್ರೆ ಪ್ರೀತಿ ಪ್ರೇಮ ಸೆಕೆಂಡ್ ಅದ. ಲೈಫ್ ಒಳಗೆ ಏನರ ಮಾಡೋದನ್ನು ಕಲೀರಿ, ಸಾಧಿಸೋದನ್ನು ಕಲೀರಿ ಒಳ್ಳೆ ರೀತಿಯೊಳಗೆ. ಹೆಣ್ಮಕ್ಳಿಗೆ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೇನೆ ನಾನು. ಈ ಒಂದು ಟೀನೇಜು, ಈ ಒಂದು ಮಂಗ್ಯಾನ ವಯಸ್ಸು ಅಂತಾರಲ್ಲ, 18, 16, 17 ಹುಡುಗಿಯರಿಗೆ ನೋಡ್ರಿ, ಓದೋದು ಆ ಒಂದು ಲೈಫ್ ಒಳಗೆ ಭಾಳ ಮುಖ್ಯ ಆಗಿರ್ತೈತಿ. ಬಟ್ ನಾವು ಓದೋದೊಂದು ಬಿಟ್ಟು ಎಲ್ಲ ಕೆಲಸ ಮಾಡ್ತೇವೆ. ಆ ಒಂದು ಏಜೇ ಹಂಗಿರ್ತೈತಿ, ಏನು ಮಾಡೋಕೆ ಆಗೋಂಗಿಲ್ಲ. ಆದರೆ ಎಲ್ಲವೂ ಕಂಟ್ರೋಲ್ ಅನ್ನೋದು ನಮ್ಮ ಕಡೆ ಇರ್ತೈತ್ರಿ. ಸಾಧ್ಯ ಆದಷ್ಟು ನೀವು ಹೆಚ್ಚು ಓದೋದ್ರ ಕಡೆ ಗಮನ ಕೊಡ್ರಿ, ಸಾಧನೆ ಮಾಡೋದ್ರ ಕಡೆ ಗಮನ ಕೊಡ್ರಿ. ಹುಡುಗರು ಚಕ್ಕರ್ ಆಗಿರ್ಬೋದು, ಹುಡುಗಿಯರ ಚಕ್ಕರ್ ಆಗಿರ್ಬೋದು, ಅವೆಲ್ಲ ಟೈಮ್ ಬಂದಾಗ ಆಗೋದ ರೀ. ಅವು ಯಾವ ತಪ್ಪು ಇದ್ದಲ್ಲ. ಅದು ಹಣೆ ಬರದಾಗ ಜೀವನ ಸಾಥಿ ಅನ್ನೋದು, ಸಂಗಾತಿ ಅನ್ನೋದು ಬರಲೇಬೇಕಾಗತ್ತೆ. ಅದಕ್ಕಂತ ಹೇಳಿ ವಯಸ್ಸೈತಿ, ಅದಕ್ಕಂತ ಹೇಳಿ ಟೈಮ್ ಐತಿ. ಇನ್ನು ಆ ಟೈಮ್ ಒಳಗೆ ಆಗೋದ ಈ ಒಬ್ಬ ವ್ಯಕ್ತಿಗೆ 35 ಅಂದ್ರೆ ಹೇಳಿಬಿಡ್ತಾರೆ, ಮದುವೆ ಮಾಡ್ಕೊಳ್ಳೋ ವಯಸ್ಸು ಐತಪ್ಪ, ಮದುವೆ ಮಾಡಿ ಕಳಿಸ್ಬಿಡಿ ಅಂತ ಹೇಳಿ. ಅದೇ ರೀತಿ ರೀ, ಓದೋ ವಯಸ್ಸಲ್ಲಿ ನಾವು ಓದಿದರೆ 30 ವಯಸ್ಸೊಳಗೆ ಅನಿಸ್ತೈತಿ ನಾವು ಅವಾಗ ಓದಬೇಕಿತ್ತಂತ ಹೇಳಿ. ಸೊ ಆ ಒಂದು ಪಶ್ಚಾತ್ತಾಪನ ಪಟ್ಕೊಳಕ್ಕೆ ಹೋಗಬೇಡ್ರಿ. ತಂದೆ ತಾಯಿ ಹೆಸರನ್ನು ಉಳಿಸ್ರಿ. ನಿಮ್ಮ ಲೈಫ್ ಒಳಗೆ ಅಷ್ಟೇ ನಿಮ್ಮ ಒಂದು ಕಾಳಜಿ ಮಾಡೋ ವ್ಯಕ್ತಿ ಅದಾರಪ್ಪ ಅಂತಂದ್ರೆ ವೇಟ್ ಮಾಡಿರಿ, ಸಾಧಿಸ್ರಿ, ಮನೆಯೊಳಗೆ ಒಪ್ಪಿಸ್ರಿ. ಎಷ್ಟೇ ಕಷ್ಟ ಆದರೂ ಆ ಹುಡುಗನ ಬಿಡಂಗಿಲ್ಲ, ಈ ಹುಡುಗಿನ ಬಿಡಂಗಿಲ್ಲ ಅಂಥೇಳಿ ಗಟ್ಟಿ ನಿರ್ಧಾರ ಮಾಡಿ ಕೂತ್ಕೊಡ್ರಿ. ಲೈಫ್ ಒಳಗೆಲ್ಲ ಚಲೋ ಆಕೈತಿ. ಅದನ್ನು ಬಿಟ್ಟು ಈ ಥರ ಒಂದು ಕೆಲಸ ಮಾಡಿ ಮರ್ಯಾದೆ ತೆಗೆದು ನಿಮ್ಮ ಲೈಫ್ ಹಾಳು ಮಾಡಿಕೊಂಡು ನಿಮಗೊಂದು ಬ್ಲ್ಯಾಕ್ ಮಾರ್ಕ್ ಬಂದು ಉಪಯೋಗ ಇಲ್ಲ ರೀ. ಲೈಫ್ ಒಳಗೆ ಅಚೀವ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಇರ್ತೈತಿ. ಅಚೀವ್ ಮಾಡಿರಿ. ನೀವು ಇಷ್ಟಪಟ್ಟು ಎಲ್ಲ ನಿಮಗೆ ಸಿಗ್ತೈತಿ. ತಪ್ಪು ದಾರಿ ಯಾವತ್ತೂ ತುಳ್ಯಾಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಒಂದು ತಪ್ಪು ದಾರಿ ನಾವು ತುಳಿದ್ರೆ ಈ ಸಮಾಜ ನೀ ಎಷ್ಟೋ ಒಳ್ಳೆಯವನದಿ, ಎಷ್ಟೋ ಒಳ್ಳೆಕೆದಿ ಅಂದ್ರೂ ಚುಚ್ಚಿ ಮಾತಾಡೋದು ನಿಲ್ಸಂಗಿಲ್ಲ. ಸೊ ಜೀವನ ನಿಮ್ಮದು, ಜೀವ ನಿಮ್ಮದು. ಉಳಿಸ್ಕೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್.